ಬಳ್ಳಾರಿಯ ಸಂಡೂರು ಭಾಗದಲ್ಲಿ ಮಳೆಯ ಅವಾಂತರ. ಸಂಡೂರು ಯಶವಂತ ನಗರದ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ನೀರು ರಭಸವಾಗಿ ಹರಿತಾ ಇದ್ರೂ ಜನರು ಹುಚ್ಚಾಟ ಮೆರಿತಾ ಇದ್ದಾರೆ. ಅಪಾಯದ ಹರಿವಿದ್ದರೂ ಸಂಚರಿಸಿ ಜನರು ಹುಚ್ಚಾಟ ಮೆರಿತಾ ಇದ್ದಾರೆ. ನೋಡಿ, ಅಪಾಯ ಇದೆ ಅನ್ನೋದ ಅರಿವಿದ್ದರೂ ಕೂಡ ಅಲ್ಲೇ ಓಡಾಡಿ ಜನರು ಹುಚ್ಚಾಟವನ್ನ ಮೆರಿತಾ ಇರುವಂತದ್ದು. ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಬಳ್ಳಾರಿಯ ಸಂಡೂರು ಭಾಗದಲ್ಲಿ ಈ ಅವಾಂತರಗಳು ಸೃಷ್ಟಿಯಾಗಿರೋದು. ಸಂಡೂರು ಯಶವಂತ ನಗರದ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಅಲ್ಲಿ ಸಮಸ್ಯೆ ಇದೆ, ಅಲ್ಲಿ ಹೋದ್ರೆ ಸಮಸ್ಯೆ ಆಗತ್ತೆ ಅನ್ನೋದು ಗೊತ್ತಿದ್ರು ಕೂಡ ನಮ್ಮ ಜನ ಅಲ್ಲೇ ಹೋಗ್ತಾ ಇದ್ದಾರೆ. ಜೀವಕ್ಕೆ ಸಂಚಕಾರ ಅಂತ ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗ್ತಿಲ್ಲ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ನೀರಿನ ರಭಸ ಹೇಗಿದೆ ಅಂತ. ನೀರು ಸಾಕಷ್ಟು ಫೋರ್ಸಾಗಿ ಹರಿತಾ ಇದ್ರು ಕೂಡ ನಮ್ಮ ಜನ ಅದನ್ನೂ ಯೋಚನೆ ಮಾಡದೆ ಅಲ್ಲಿ ವೆಹಿಕಲ್ಸಲ್ಲಿ ಹೋಗ್ತಾ ಇದ್ದಾರೆ. ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಬೇಕಾ ಈ ಸಾಹಸ ಮಾಡೋದು. ಬಟ್ ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಎಷ್ಟೊತ್ತಂತ ನಾವಿಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತಾ? ಮನೆಗೆ ಹೋಗದೆ ಇರೋದಕ್ಕಾಗತ್ತಾ? ನಾವು ಇದನ್ನು ಕ್ರಾಸ್ ಮಾಡಿಕೊಂಡ್ರೆ ಮಾತ್ರ ಮನೆಗೆ ಹೋಗೋಕ್ಕಾಗತ್ತೆ, ನಾವು ಮನೆಗೆ ಹೋಗಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಮಳೆಗಾಲ ಇನ್ನೂ ಪ್ರಾರಂಭನೇ ಆಗಿಲ್ಲ, ಆಗಲೇ ಈ ಥರದ ಪರಿಸ್ಥಿತಿ ಇದೆ. ಮುಂದೆ ಏನು ಕತೆ ಅಂತ ಯೋಚಿಸ್ತಾ ಇದ್ದಾರೆ ಅಧಿಕಾರಿಗಳು. ಏನಾದರೂ ಇದಕ್ಕೆ ಪರ್ಯಾಯ ಮಾರ್ಗಗಳನ್ನು ಇಲ್ಲಿ ಕಂಡುಕೊಳ್ಬೇಕಾಗತ್ತೆ ಆದಷ್ಟು ಬೇಗ. ಇದು ನೋಡಿ, ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ನಲ್ಲಿ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ ಕೆಳಗಡೆ ಏನೇನು ಹೈಡ್ರಾಮಾಗಳು ನಡೀತಾ ಇದೆ ಅನ್ನೋದನ್ನು. ಅಲ್ಲಿ ಆ ಎತ್ತಿನ ಗಾಡೀಲಿ ಎಷ್ಟು ಜನ ಇದ್ದಾರೆ ನೋಡಿ. ಹೆಚ್ಚು ಕಮ್ಮಿ ಏನಾದರೂ ಆಯಿತು, ಮಗಚ್ ಬಿತ್ತು ಅಂತ ಅಂದರೆ ಯಾರು ಜವಾಬ್ದಾರಿ? ಇನ್ನೊಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಬೇರೆ ಆಗ್ಬಿಟ್ಟಿದೆ. ವೆಹಿಕಲ್ಸ್ ಆ ಕಡೆಯಿಂದನೂ ಬರ್ತಾ ಇದೆ, ಈ ಕಡೆಯಿಂದನೂ ಹೋಗ್ತಿದೆ. ನೀರು ನೋಡಿದ್ರೆ ನಮ್ಮ ಕುತ್ತಿಗೆ ಹತ್ರಕ್ಕೆ ಬಂದು ನಿಂತಿದೆ. ನಡ್ಕೊಂಡು ಹೋದ್ವಿ ಅಂತ ಅಂದರೆ ನಮ್ಮ ತಲೆನೇ ಮುಳುಗೋಗುತ್ತೇನೋ ಆ ಥರದ್ದು ನೀರು ಬಂದು ನಿಂತಿರೋದು. ಈ ಥರದ್ರಲ್ಲಿ ಜನ ಓಡಾಡ್ತಾ ಇದ್ದಾರೆ. ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕಾಗಲಿ ಅಥವಾ ಜನರಿಗೆ ಹೋಗಬೇಡಿ ಅಂತ ಹೇಳೋದಕ್ಕಾಗಲಿ ಯಾರೊಬ್ರು ನೇಮಕನೂ ಮಾಡಿಲ್ಲ. ಜನರು ನೆನ್ಕೊಂಡು ಹೋದ್ರೂ ಪರವಾಗಿಲ್ಲ, ಕೊಚ್ಕೊಂಡು ಹೋದ್ರೂ ಪರವಾಗಿಲ್ಲ, ತೊಳ್ಕೊಂಡು ಹೋದ್ರೂ ಪರವಾಗಿಲ್ಲ, ಮನೆಗೆ ಹೋಗಲೇಬೇಕು ನಾವು ಅಂತ ಹೊರಟು ನಿಂತು ಬಿಟ್ಟಿದ್ದಾರೆ. ನೋಡಿ, ಈ ಗಾಡಿಲೆಲ್ಲ ಟೂ ವೀಲರಲ್ಲೆಲ್ಲ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಹೆಚ್ಚು ಕಮ್ಮಿ ಆಗಿ ಸ್ಕಿಡ್ ಆಗಿ ಬ್ಯಾಲೆನ್ಸ್ ತಪ್ಪಿ ಕಂಟ್ರೋಲ್ಗೆ ಸಿಗದೇನೆ ಬಿದ್ದುಬಿಟ್ರು ಕೆಳಗೆ ಅಂತಂದರೆ ಆ ಫೋರ್ಸಾಗಿ ಹರಿತಿರೋ ನೀರೆಲ್ಲ ಹರ್ಕೊಂಡು ಹೋಗ್ಬಿಡ್ತಾರೆ. ಯಾರು ಹೊಣೆ? ಯಾರು ಜವಾಬ್ದಾರಿ? ಇದನ್ನು ಸರಿ ಮಾಡಿಸ್ಬೇಕು ಅಲ್ವಾ? ಇದೆಲ್ಲವೂ ಯಾಕೆ ಹೇಳಿ ಈ ಥರ ಸಮಸ್ಯೆ ಆಗತ್ತೆ? ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನು ಮಾಡೋದು. ನೀರು ಎಲ್ಲಿ ಹೋಗಬೇಕು, ನೀರು ಹೊರಗಡೆ ಹೋಗೋದಕ್ಕೆ ಏನು ವ್ಯವಸ್ಥೆ ಇದೆ, ಇದ್ಯಾವುದನ್ನು ನೋಡಲ್ಲ.